ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗ್ ಸಿಹಿ ಬಿಟ್ರೆ ಇನ್ ಯಾರು ಬೇಡಾರ? ಅದೇ ಸಿಹಿಗೆ ನಿಮ್ ಜೊತೆ ಅಪ್ಪನ ಪ್ರೀತಿನೂ ಬೇಕು ಅಂತ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಸೀತಾ? ನಿಮ್ ಲೈಫ್ ನ ಇನ್ನಷ್ಟು ಮೀನಿಂಗ್ಫುಲ್, ಇನ್ನಷ್ಟು ಬ್ಯೂಟಿಫುಲ್ ಮಾಡಕ್ಕೆ ಒಂದು ಒಳ್ಳೆ ಸಂಬಂಧ, ಒಂದು ಸ್ಥಾನ, ಒಂದು ಪ್ರೀತಿ ಇದೆಲ್ಲ ನಿಮ್ ಕೈ ಎಳೆತ ದೂರದಲ್ಲೇ ಇದೆ. ನೀವು ಚೂರು ಕೈ ಚಾಚಿದ್ರು ನಿಮ್ ಲೈಫ್ ಬೇರೆ ದಿಕ್ಕಿಗೆ ಸಾಗುತ್ತೆ. ಆದ್ರೆ ನೀವು ಮನ್ಸ್ ಮಾಡ್ತಾ ಇಲ್ಲ. ಇಂಗ್ಲಿಷ್ ಅಲ್ಲಿ there is a saying, every beautiful relationship starts with a pure friendship. Why not this? ಏ ರಾಮಯ್ಯ, ಇಲ್ಲೇ ಇದೆಯಾ ನೀನು? ನೀನು ಬಂದ್ಯಾ ನನ್ ಮದ್ವೆ ಮಾಡ್ಸಕ್ಕೆ? ಬಾ. ಸೀತಾ, ಮದ್ವೆ ಆಗ್ತಿದ್ಯಾನೆ ನೀನು? ನಿಜವಾಗ್ಲೂ? ಓ ಮೈ ಗಾಡ್, ಎಂತ ಒಳ್ಳೆ ನ್ಯೂಸ್ ಕೊಟ್ಟೆ ನೀನು. ಈಗಷ್ಟೇ ಹೇಳ್ತಿದ್ದೆ ನಾನು, ನೀನೇನಾದ್ರೂ ಒಂದ್ ಸ್ವಲ್ಪ ಕ್ಲೋಸು ಅಂತ ಆದ್ರೆ ಅದು ರಾಮ್ ಜೊತೆಗೆ ಅಂತ. ಆದ್ರೆ ನೀವಿಬ್ರು ಈ ರೇಂಜ್ ಕ್ಲೋಸ್ ಆಗಿದ್ದೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಕಡೆ. ಎನಿವೆ, ನೀವಿಬ್ರದ್ದು ಮೋಸ್ಟ್ ಕ್ಯೂಟೆಸ್ಟ್ ಜೋಡಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗೊತ್ತಾ. ಕಂಗ್ರ್ಯಾಚುಲೇಷನ್ ಸೀತಾ. ರಾಮ್, ಕಂಗ್ರ್ಯಾಚುಲೇಷನ್. ಪ್ರಿಯಾ, ಇಟ್ಸ್ ಓಕೆ ರಾಮಯ್ಯ, ಇದಕ್ಕೆ ನನ್ ಕಂಪ್ಲೀಟ್ ಸಪೋರ್ಟ್ ಇದೆ. ಪ್ರಿಯಾದ ಹಾಗಲ್ಲ ಅಂತ. ಐ ನೋ ನಿಮ್ಮಿಬ್ರಿಗೂ ಮಾತಾಡಕ್ಕೆ ಪ್ರೈವೇಟ್ ಟೈಮ್ ಬೇಕು ತಾನೆ. ಕಂಪ್ಲೀಟ್ ಟೈಮ್ ಕೊಡ್ತೀನಿ ಕಣು. ಅದೇನಂದ್ರೆ ನೀವಿಬ್ರು ಮದುವೆ ವಿಷಯ ಕೇಳಿ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗೋಗಿದ್ದೀನಿ. ನನ್ಗೊಂದು 5 ನಿಮಿಷ ಟೈಮ್ ಕೊಡು ಮಾರಾಯ. ಆಮೇಲೆ ನೀನಾಯ್ತು, ನಿಮ್ ಸೀತಾ ಆಯ್ತು. ಪ್ರಿಯಾ, ಸೀತಾ ಕೊಳ್ಳಿ ಕಣೆ ನೀನು. ಈ ರಾಮ ನಿನ್ ಲೈಫಲ್ಲಿ ಬಂದ್ಮೇಲೆ ನೀನ್ ಯೋಚನೆ ಮಾಡೋ ರೀತಿನೇ ಚೇಂಜ್ ಆಗೋಗಿದ್ಯಲ್ಲೇ. ಅಂತೂ ನಮ್ ಸೀತೆಗೆ ರಾಮ ಸಿಕ್ಬಿಟ್ಟ. ಇನ್ಮೇಲೆ ನಿಮ್ಮಿಬ್ರು ಮಧ್ಯೆ ಯಾವನೂ ಬರಂಗಿಲ್ಲ. ಬರೋದಕ್ಕೆ ನಾನ್ ಬಿಡೋದು ಇಲ್ಲ. ನಾನಂತೂ PG ಇಂದ ಮನೆಗೆ ಅದ್ ಯಾಕಾದ್ರೂ ಶಿಫ್ಟ್ ಆದ್ನು ಅಂತ ಅನ್ಕೋತಿದ್ದೆ. ಆದ್ರೆ ಈಗ ಮದ್ವೆ ಮುಗಿಯೋವರೆಗೂ ನಾನಂತೂ ಇಲ್ಲೇ ಬಂದು ಶಿಫ್ಟ್ ಆಗ್ಬಿಡ್ತೀನಿ. ನಿಂಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ ನಂದೆ. ನೀನಂತೂ ಬಾಯ್ ಬಿಟ್ಟು ಯಾವ ಹೆಲ್ಪು ಕೇಳಲ್ಲ. ಆದ್ರೆ ನಾನು ಸುಮ್ಮನಿರಕ್ಕಾಗತ್ತಾ ಹೇಳು? ಮೈ ಒನ್ ಅಂಡ್ ಓನ್ಲಿ ಫ್ರೆಂಡ್ಸ್ ವೆಡ್ಡಿಂಗ್, ಎಲ್ಲ ಉಸ್ತುವಾರಿ ನಂದೆ. ನೀನ್ ನಿನ್ ಕಡೆಯವ್ರು ಯಾರು ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ. ನಾನ್ ಮದ್ವೆಯಲ್ಲಿ ನಿನ್ ಕಡೆಯವಳೆ. ಸೀತನ್ ಕಡೆ ಬೇಕಾದ್ರೆ ಬಾಸ್ನ ಸೇರಿಸ್ಬೇಡ. ಎಲ್ರೂ ಸೇರಿ ಸೀತಾರಾಮ ಕಲ್ಯಾಣ ಮಾಡೋಣ, ಮಜಾ ಇರುತ್ತೆ. ಏಯ್, ನೀವಿಬ್ರು ಯಾಕೇನೋ ಮಾತಾಡ್ತಿಲ್ಲ? ಏನಾದ್ರು ಹೇಳಿ. ನೀವೇ ಅಲ್ವಾ ಇದನ್ನೆಲ್ಲ ಶುರು ಮಾಡಿದ್ದು, ನೀವೇ ಉತ್ತರ ಕೊಡಿ. ಶೀತಲ್, ಯಾಕೋ ಅವಳು ಆ ರೇಂಜಿಗೆ ಸಿಟ್ ಮಾಡ್ಕೊಂಡು ಹೋದ್ಲು? ನೀವ್ ಯಾಕ್ರಿ ನಂದು ಸೀತಲ್ ಮದುವೆ ಅಂತ ಹೇಳಿದ್ರೆ? ಯಾಕೆ? ನಿಮ್ ಮದ್ವೆ ಅಲ್ವಾ? ಅಲ್ಲ, ಸೀತಾ ಮದ್ವೆ ಆಗ್ತಿಲ್ವಾ? ಸೀತಾ ಅವರು ಮದುವೆ ಆಗ್ತಾ ಇರೋದು ನಿಜ. ಆದ್ರೆ ನಾನ್ ಮದುವೆ ಗಂಡಲ್ಲ, ಆ ಲಾಯರ್ ರುದ್ರ ಪ್ರತಾಪ್. ಓ ಮೈ ಗಾಡ್, ನನ್ ಕರ್ಮ. ಇದಕ್ಕೆ ಮುಂಚೆನೆ ಹೇಳಕ್ ನಿಂಗೆ ಏನೋ ರೋಗ ಆಗಿತ್ತು? ಮಾತಾಡಕ್ ಬಿಟ್ರೆ ತಾನೆ. ಫಸ್ಟ್ ಅವ್ರು ಕೋಪ ಮಾಡ್ಕೊಂಡಿದ್ರು, ಇನ್ನು ಬೇಡದೇ ಇರೋ ಮಾತಾಡಿ ಇರಿಟೇಟ್ ಮಾಡ್ಬಿಟ್ರಿ. ಗಾಡ್, ಓಕೆ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಅವಳನ್ನ ಹೇಗೋ ನಾನು ಕನ್ವಿನ್ಸ್ ಮಾಡ್ತೀನಿ. ಹೊರಗಡೆ ಅಶೋಕ್ ಸರ್ ಕಾಯ್ತಿದ್ದಾರೆ, ನೀನೋಗಿ ಅವ್ರನ್ನ ಮಾತಾಡ್ಸು. ಅವಳನ್ನ ನಾನು ಕನ್ವಿನ್ಸ್ ಮಾಡ್ಕೋತೀನಿ. ಪ್ರೀತಿಸ್ತವ್ರು ಸಿಗ್ಲಿಲ್ಲ ಅಂತಂದ್ರೆ ಎಲ್ಲ ಮರ್ತು ಬಿಟ್ಟು ಹೋಗೋದನ್ನ ಸಹಿಸ್ಕೋಬಹುದು. ಆದ್ರೆ ಈ ತರ ಯಜಮಾನಿಕೆ ತಗೊಂಡು ಬೇರೆಯವ್ರ ಜೊತೆ ಮದ್ವೆ ಮಾಡಿಸೋದು ಮುಟ್ಟಾಳ್ತನ ಮಗ. ನಾನು ಪ್ರೀತಿದ್ದು ಅವ್ರ ಲೈಫ್, ಆ ಲೈಫ್ ಇನ್ನೂ ಚೆನ್ನಾಗಾಗ್ಬೇಕು ಅಂತಾನೆ ನಾ ಇಷ್ಟೆಲ್ಲ ಮಾಡ್ತಿರೋದು. ನಂಗೆ ಇದ್ರಲ್ಲಿ ಒಂಥರ ತೃಪ್ತಿ ಇದೆ ಕಣೋ. ಇಷ್ಟು ವರ್ಷ ನಿನ್ ಜೊತೆಗಿರೋನ್ನೇ ನೀನು ಯಾಮಾರಿಸ್ತಿದ್ಯಲ್ಲ, ಅವಿವೇಕಿ ಕಣೋ ನೀನು, ಅವಿವೇಕಿ. ಯಾಕೋ ರೇಗಾಡ್ತಿದ್ಯಾ? ನನ್ನ ಗೆಳೆಯ ತಪ್ಪು ಮಾಡ್ತಿದ್ದಾನೆ ಅಂತಂದ್ರೆ ಅವನ ಜೊತೆ ಜಗಳ ಮಾಡಿ ಬುದ್ಧಿ ಹೇಳೋ ಅಧಿಕಾರ ನನಗಿದೆ ಅಂತ ಅನ್ಕೊಂಡಿದ್ದೀನಿ. ನೀನು ಏನಾದರೂ ಅನ್ಕೋ ಮಗ, ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಡ್ಯೂಟಿ ಅಷ್ಟೇ. ದಟ್ಸ್ ಇಟ್. ಇದನ್ನ ಡ್ಯೂಟಿ ಅನ್ಕೊಂಡಿದ್ಯಾ?
ಮನ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದನ್ನೆಲ್ಲ ಹೇಗೋ ಮಾಡ್ತೀಯ? ಲೇ ಇಲ್ಲಿ ನೋಡಲಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ನು. ನಿನಗೆ ಸೀತಾ ಅವ್ರ ಮೇಲೆ ಪ್ರೀತಿ ಇಲ್ವಾ? ನನ್ಗೆ ಯಾರ ಮೇಲೂ ಯಾವ ಪ್ರೀತಿನೂ ಇಲ್ಲ. ಇದೆಲ್ಲ ನಿನ್ ಭ್ರಮೆ. ಕಣ್ಣಲ್ಲಿ ಕಣ್ಣಿಟ್ಟು ಹೇಳು ಅಂತ ಹೇಳಿದೆ. ಟಾರ್ಚರ್ ಅನ್ನಿಸ್ತಾ ಇದೆ ಅಲ್ವಾ? ಅನ್ನಿಸ್ಲೇಬೇಕು. ಇದು ದಿಕ್ಕು ತಪ್ಸತ್ತೆ. ಆದ್ರೆ ಇದು ಪಾಪ ಕಣ, ಪ್ರಾಮಾಣಿಕವಾಗಿ ಬಡ್ಕೊಳತ್ತೆ. ಇದಕ್ಕೆ ರೆಸ್ಟ್ ಕೊಡು. ಇಲ್ಲಿ ಏನಿದೆ ಅರ್ಥ ಮಾಡ್ಕೊ. ಏನಾಯ್ತು ಅಂತ ಕೇಳೋದಕ್ಕೆ ಹೋಗಲ್ಲ, ಯಾಕೆಂದ್ರೆ ಏನೂ ಇಲ್ಲ ಅನ್ನೋದೇ ನಿನ್ನ ಉತ್ತರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೇನಿಲ್ಲ ಚಿಕ್ಕಿ. ಹಾಗಾದ್ರೆ ಮನ್ಸಲ್ಲಿ ಏನ್ ಬಚ್ಚಿಟ್ಕೊಂಡಿದ್ಯಾ? ಅದು ಚಿಕ್ಕಿ, ತಾತನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಆದರೆ ಹೇಗೆ ಮಾತಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಪ್ಲೀಸ್ ನೀವು ಹೆಲ್ಪ್ ಮಾಡ್ತೀರಾ? ತಾತನ ಹತ್ರ ಮಾತಾಡೋದಕ್ಕೆ ಇಷ್ಟೊಂದು ಹಿಂಜರಿತಾ ಇದೆಯಾ? ಯಾಕಪ್ಪು, ಅಂಥದ್ದೇನಾಯ್ತು? ಚಿಕ್ಕಿ, ಐ ಆಮ್ ರಿಯಲಿ ಸಾರಿ. ಐ ಕಾಂಟ್ ಸ್ಟೇ ಹಿಯರ್. ನನ್ನ ಲೈಫಲ್ಲಿ ಏನೋ ದೊಡ್ಡ ಮ್ಯಾಜಿಕ್ ಆಗಿಬಿಡುತ್ತೆ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನೀವು ತಾತ ತುಂಬಾನೇ ಎಕ್ಸ್ಪೆಕ್ಟ್ ಮಾಡಿರ್ಬೋದು. Nothing is going to change, Chiki. Nothing is going to happen. Nothing is going to happen. ಏನಾಯ್ತಪ್ಪು? ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ಚಿಕ್ಕಿ, ನಾನು ವಾಪಸ್ ಮಲೇಷ್ಯಾ ಹೋಗ್ಬೇಕು. ಶಟಪ್ ಅಪ್ಪು, ಮತ್ತೆ ಹುಚ್ಕಿಚ್ ಹಿಡಿತಾ ನಿನ್ಗೆ? ವಾಪಸ್ ಹೋಗ್ಬೇಕು ಅಂತ ಕೂತಿದ್ಯಲ್ಲ, ಈ ಮನೇಲಿ ನೀನ್ ಇರೋದಕ್ಕೆ ಕಣೋ ಮನೆ ಅರಮನೆ ತರ ಇರೋದು, ನಾವೆಲ್ಲ ಖುಷಿಯಾಗಿರೋದು. ನನ್ನ ಹತ್ರ ಬಂದು ಮಾವ ಏನ್ ಕನ್ವಿನ್ಸ್ ಮಾಡು ಅಂತಿದ್ಯಾ? ಈ ವಿಷಯದಲ್ಲಿ ನಾನ್ ಮಾವ ಏನ್ ಪರ, ನಿನಗ್ ಸಾಥ್ ಕೊಡೋದಿಲ್ಲ. ಮಾವಯ್ಯ ನೋಡಿ ನಿಮ್ಮ ಮೊಮ್ಮಗ ಏನು. ಚಿಕ್ಕಿ ಚಿಕ್ಕಿ ಪ್ಲೀಸ್, ನೀವೇ ನನ್ನ ಮಾತನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಪ್ಲೀಸ್ ತಾತನ್ಗೆ ಏನಾದರೂ ಹೇಳಿ ಕನ್ವಿನ್ಸ್ ಮಾಡಿ ಚಿಕ್ಕಿ, ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಏನಾಯ್ತಪ್ಪು ನಿಂಗೆ? ಈ ವಿಷಯನ ನನ್ನ ಮಾವಯ್ಯನ ಹತ್ರ ಹೇಗ್ ಮಾತಾಡ್ಲು? ಅವ್ರು ಒಪ್ಕೋತಾರ ಹೇಳು? ಈಗ ನೀನ್ ವಾಪಸ್ ಹೋಗೋ ಅಂತ ವಿಷಯ ಏನಾಯ್ತು? ಚಿಕ್ಕಿ ದಯವಿಟ್ಟು ನನ್ನ ಏನೂ ಕೇಳಬೇಡಿ, ಆದ್ರೆ ಇಲ್ಲ ಅಂತ ಮಾತ್ರ ಅನ್ಬೇಡಿ ಚಿಕ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.